ಪುಷ್ಪನಿಗೆ ತನ್ನ ಮಗ ದೊಡ್ಡ ಕುಡ್ಕ ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಆದ್ರೆ ಮದುವೆನಾದ್ರೂ ಮಾಡಿದ್ರೆ ಹೆಂಡತಿ ಬಂದ್ಮೇಲೆ ಸರಿ ಆಗ್ತಾನೆ ಅಂತ ಒಂದು ನಂಬಿಕೆಯಲ್ಲಿ ಹುಡುಗಿ ಹುಡ್ಕೋಕ್ ಶುರು ಮಾಡ್ತಾಳೆ. ಇದೇ ಟೈಮಲ್ಲಿ ಪ್ರೀತಿ ಮನೆ ಕಡೆ ಮದುವೆ ವಿಷಯ ಪ್ರಸ್ತಾಪ ಮಾಡ್ತಾ ಇರ್ತಾರೆ. ಅಮ್ಮ ಪ್ಲೀಸ್ ಅಮ್ಮ, ನನಗಂತೂ ಓದಕ್ಕಾಗಲ್ಲ, ನೀನು ಸುಮ್ಮನೆ ನಂಗೆ ಹಿಂಸೆ ಮಾಡಬೇಡ. ಅಲ್ಲ ಕಣೆ ಪ್ರೀತಿ, ಇವಾಗಿನ ಕಾಲದಲ್ಲಿ ಒಂದು ಡಿಗ್ರಿನೂ ಆಗಿಲ್ಲ ಅಂದರೆ ನಿನ್ನ ವ್ಯಾಲ್ಯೂನೇ ಕಡಿಮೆ ಕಣೆ. ಅದಕ್ಕೆ ಹೇಳ್ತಾ ಇರೋದು, ಡಿಗ್ರಿ ಮಾಡು. ಹೌದು ಮಗಳೇ, ಡಿಗ್ರಿ ಒಂದು ಮುಗಿಸು, ನಿಂಗೂ ಒಂದು ಒಳ್ಳೆ ಬೆಲೆ ಇರುತ್ತೆ. ಅಪ್ಪ ಅಮ್ಮ ನೀವಿಬ್ರು ಸುಮ್ಮನೆ ಇರ್ತೀರಾ? ಡಿಗ್ರಿ ಮಾಡಿ ಏನು ಮಾಡೋದು? ಪಾತ್ರೆ ತೊಳೆಯೋಕ್ಕ? ಪಕ್ಕದ ಮನೆ ರೇವತಿ ಅಕ್ಕ ಇದ್ದಾಳಲ್ಲ, ಅವಳು MBA ಮಾಡಿದಾಳಂತೆ. ಏನಕ್ಕೆ ಹೇಳು? ಗಂಡನ ಮನೇಲಿ ಪಾತ್ರೆ ತೊಳೆಯೋಕ್ಕೆ, ಅತ್ತೆ ಮಾವನ್ ಬಡ್ ಬಡ್ಗಕ್ಕೆ. ಇದಕ್ಕೆ MBA ಮಾಡಬೇಕಿತ್ತ? ಅವಳು ಓದ್ಕೊಂಡಿದ್ದಾಳೆ ಕಣೆ, ಎಲ್ಲಾದ್ರೂ ಹೊರಗೆ ಹೋಗಿ ಬದುಕ್ತಾಳೆ. ನೀನು ಓದಿದ್ಯಾ, 10ನೇ ಕ್ಲಾಸ್ನ 10 ಸಲ ಫೇಲ್ ಮಾಡ್ಕೊಂಡ್ಯಾ. ಅಮ್ಮ ನಾನು ಅದಕ್ಕೆ ಹೇಳಿದ್ದು ನನಗೆ ಮದುವೆ ಮಾಡು ಅಂತ. ನಾನೇ ಆಗೋಕೆ ರೆಡಿ ಇದ್ದೀನಿ, ನೀವೇ ಇಬ್ರು ಮಾಡ್ತಿಲ್ಲ ನನಗೆ. ಅಲ್ಲ ಕಣೆ, ಮದುವೆ ಆದ್ಮೇಲೆ ಎಷ್ಟು ಕಷ್ಟ ಗೊತ್ತೇನೆ ನಿಂಗೆ? ಎಲ್ಲ ಕೆಲಸ ನಾವೇ ಮಾಡಬೇಕು. ಅದಕ್ಕೆ ಹೇಳ್ತಿರೋದು ಸುಮ್ಮನೆ ಓದು ಅಂತ. ಏನಮ್ಮ ನೀನು, ಎಲ್ಲರೂ ಮನೇಲೂ ಒತ್ತಾಯ ಮಾಡಿ ಮದುವೆ ಮಾಡ್ತಾರೆ. ನಮ್ಮನೇಲಿ ನಾನೇ ಹೇಳ್ತಿದ್ದೀನಿ ಮದುವೆ ಮಾಡಿ ಅಂತ, ಆದರೂ ನೀನು ಹಿಂಗೆ ಮಾಡ್ತಿದ್ಯಾ? ನೀನೆಂತ ಅಮ್ಮ ಅಮ್ಮ? ಏನಾದರೂ ಮಾಡ್ಕೊ, ಆಮೇಲೆ ಮದುವೆ ಆಗಿ ಅನುಭವಿಸ್ತೀಯಲ್ಲ, ಅವಾಗ ಗೊತ್ತಾಗುತ್ತೆ. ನಾಳೆ ಹುಡುಗನ ಮನೆಯವ್ರು ಕರೆಸ್ತೀನಿ ಮದುವೆ ಆಗುವಂತೆ. ಕವಿತಾ ತನ್ನ ಮಗಳಿಗೆ ಎಷ್ಟೇ ಹೇಳಿದ್ರು ಮಗಳು ಕೇಳಿಸ್ಕೊಳ್ಳೋದೇ ಇಲ್ಲ. ಅದೇ ಕಾರಣಕ್ಕೆ ಮಗಳಿಗೆ ಮದುವೆ ಮಾಡೋಕೆ ರೆಡಿ ಮಾಡ್ತಾರೆ. ಲೇ ಮಂಜಾ, ಎಲ್ಲಿಗೆ ಹೋಗ್ತಿದ್ಯಾ ಬೆಳಗ್ಗೆನೆ? ಹಿ ಏನಮ್ಮ ನೀನು, ನಿನಗೆ ಗೊತ್ತಿಲ್ವಾ ನಾನು ಎಲ್ಲಿಗೆ ಹೋಗ್ತೀನಿ ಅಂತ? ನನ್ನ ತವರು ಬಾರಿಗೆ ಹೋಗ್ತಿದ್ದೀನಿ. ಲೇ ಕುಡ್ಕ, ನಿನ್ ಕಾಲಿಗೆ ಬೀಳ್ತೀನಿ ಕಣೋ. ಇವತ್ತಾದ್ರೂ ಸುಮ್ಮನೆ ಇರೋ. ನಾನು ನಿನ್ನೆ ರಾತ್ರಿ ಹೇಳಿಲ್ವಾ ಹುಡುಗಿ ನೋಡಕ್ ಹೋಗ್ಬೇಕು ಅಂತ? ಇವತ್ತು ಒಂದಿನ ನನಗೋಸ್ಕರ ಕುಡಿದೆ, ಸುಮ್ಮನೆ ಇರೋ. ನಿನಗೆ ಅಂತ ಎಷ್ಟು ಹುಡುಗಿಯರನ್ನ ನೋಡೋದು ನಾನು? ನನಗಂತೂ ನೋಡಿ 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 ಸಾಕಾಗೋಗಿದೆ. ಪ್ಲೀಸ್ ಕಣೋ, ಇವತ್ತು ಒಂದಿನ ಸುಮ್ಮನೆ ಇರು. ಹುಡುಗಿ ನೋಡ್ಕೊಂಡು ಬಂದಾದ್ಮೇಲೆ ಏನಾದರೂ ಮಾಡ್ಕೊಂಡು ಹಾಳು ಪಡ್ಕೊಂಡು ಸಾಯಿ ನೀನು. ಅಲ್ಲ ಮಮ್ಮಿ, ನಾನೇನಾದ್ರು ನಿಂಗೆ ಮದುವೆ ಆಗ್ತೀನಿ ಅಂದಿದ್ನಾ? ಇಲ್ಲ ತಾನೇ, ನಾನು ಕುಡ್ಕೊಂಡು ಆರಾಮಾಗಿರ್ತೀನಿ. ನಿಂಗೆ ಯಾಕೆ ಈ ಟೆನ್ಷನ್ನು? ಅಷ್ಟು ಮದುವೆ ಆಗಬೇಕು ಅಂದರೆ ಹೋಗಾಗು, ಯಾರು ಬೇಡ ಅಂದಿದ್ದು ನಿಂಗೆ? ಅಯ್ಯೋ 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 ಮೂದೇವಿ, ನನ್ನೇನು ಸಲಿಂಗ ಕಾಮಿ ಅನ್ಕೊಂಡಿಯಾನೋ ನೀನು? ನೋಡೋ, ನೀನು ಇವತ್ತು ಹುಡುಗಿ ನೋಡಕ್ ಬಂದಿಲ್ಲ ಅಂದ್ರೆ, ಮದ್ವೆಗೆ ಒಪ್ಕೊಂಡಿಲ್ಲ ಅಂದ್ರೆ ನೀನು ಅಮ್ಮನ ಹೆಣ ನೋಡ್ತೀಯ, ನೆನ್ಪಿಟ್ಕೋ. ಮಂಜ ಅಮ್ಮನ ಕಾಟಕ್ಕೆ ಹುಡುಗಿ ನೋಡಕ್ ಒಪ್ಕೋತಾನೆ. ತಾಯಿ ಮಗ ಇಬ್ರು ಪ್ರೀತಿ ನೋಡೋಕಂತ ಪ್ರೀತಿ ಮನೆಗೆ ಬರ್ತಾರೆ. ನೋಡಿ ಬಿಗ್ರೆ, ಇವಳೇ ನನ್ನ ಮಗಳು ಪ್ರೀತಿ ಅಂತ. ನಿಮ್ಮ ಮಗಳು ತುಂಬ ಚೆನ್ನಾಗಿದ್ದಾಳೆ ಬಿಗ್ರೆ. ನಮ್ಮ ಮನೇಲಿ ಆಸ್ತಿ ಮನೆ ಎಲ್ಲ ಚೆನ್ನಾಗಿದೆ. ಮನೇಲಿ ಕೆಲಸ ಮಾಡ್ಕೊಂಡು ಊಟ ತಿಂಡಿ ಮಾಡ್ಕೊಂಡು ಆರಾಮಾಗಿದ್ರೆ ಸಾಕು. ಅಪರೂಪಕ್ಕೆಲ್ಲ ಬರ್ತಿರ್ತಾರೆ ಕೆಲಸಕ್ಕೆ, ಅವರಿಗೆಲ್ಲ ಒಂದು ಕಾಫಿ ತಿಂಡಿ ಮಾಡಿಕೊಟ್ರೆ ಅಷ್ಟೇ. ಹೊರಗಡೆ ಕೆಲಸ ಅಂತೇನಿಲ್ಲ, ಇದ್ರೂ ಒಂದೊಂದು ದಿನ ಮಾಡಬೇಕು. ಅಯ್ಯೋ, ಹೊರಗಡೆ ಕೆಲಸನ? ಅವಳಿಗೆ ಏನು ಬರಲ್ಲ ಬಿಗ್ರೆ. ಮತ್ತು ನಿಮ್ಮ ಮನೆ ಕೆಲಸ ಮಾಡ್ಕೊಂಡು ಹೋಗೋದಾದ್ರೆ ಹೆಂಗೆ? ಅಯ್ಯಯ್ಯೋ, ನಾನು ಇಲ್ಲೇ ಉಳಿಸ್ಕೊಂಡು ಮತ್ತೆ ತಲೆ ತಿಂತಾಳೆ. ಓದು 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 ಅಂತ ಹುಚ್ಚಿಡಿಸ್ತಾಳೆ. ಅದ್ರ ಬದಲು ಸುಮ್ಮನೆ ಇವನನ್ನು ಮದುವೆ ಆಗಿ ಅವ್ರ ಮನೇಲಿ ಇರೋದೇ ಬೆಸ್ಟ್. ಅಲ್ಲಿ ತಲೆ ತಿನ್ನೋರು ಯಾರೂ ಇರಲ್ಲ. ಅಮ್ಮ ಯಾಕೆ ಹೀಗೆ ಹೇಳ್ತಿದ್ಯಾ? ಕೆಲಸ ತಾನೇ, ಕಲ್ತ್ರೆ ಬರುತ್ತಮ್ಮ. ಕೆಲಸ ಕಲಿಯೋದೇನು ಹೆಚ್ಚಾ? ಆಮೇಲೆ ಹಂಗೆ ಅಡ್ಜಸ್ಟ್ ಆಗುತ್ತೆ ಬಿಡು. ನನಗೆ ತುಂಬ ಇಷ್ಟ ಆಯಿತು ಈ ಸಂಬಂಧ, ಒಪ್ಕೋ ಅಮ್ಮ. ಲೇ ಪ್ರೀತಿ, ಕೆಲಸ ಮಾಡೋದಂದ್ರೆ ಅಷ್ಟು ಈಸಿ ಅಂದ್ಕೊಂಡಿದ್ದೀಯೇನೆ? ನಾನು ಅವಾಗಲೇ ಓದು ಓದು ಅಂದರೆ ನೀನೇನು ಹೇಳ್ದೆ ಹೇಳು? ನಂಗೆ ಆಗ್ತಿಲ್ಲ, ಕಷ್ಟ ಆಗುತ್ತೆ, ನನ್ನ ತಲೆಗೆ ಹತ್ತಲ್ಲ ಅಮ್ಮ, ನಾನು ಓದಲ್ಲ ಅಂತೆ ತಾನೇ? ಹಾಗೆ ಈ ಕೆಲಸನೂ ಆಗಲ್ಲ ಕಲಿಯೋಕ್ಕೆ. ನಿನಗೆ ಕೆಲಸ ಕಲಿಯೋಕ್ಕಾಗುತ್ತೆ, ಆದರೆ ಓದೋದು ಕಲಿಯೋಕ್ಕಾಗಲ್ಲ ಅಲ್ಲ? ಹಾಗಲ್ಲ ಅಮ್ಮ, ಹುಡುಗ ಚೆನ್ನಾಗಿದ್ದಾನೆ, ಆಸ್ತಿ ಮನೆಯೂ ಎಲ್ಲ ಚೆನ್ನಾಗಿದೆ ತಾನೇ. ಇನ್ನೇನು ಬೇಕೋ ಹೇಳು, ನಾನು ಮದುವೆ ಆಗ್ತೀನಿ, ನೀವು ಸುಮ್ಮನೆ ಒಪ್ಕೊಳ್ಳಿ. ಅಲ್ಲ ಮಗಳೇ, ಒಂದು ಸತಿ ಯೋಚನೆ ಮಾಡು, ಕೆಲಸ ಮಾಡಬೇಕಲ್ಲ. ನೋಡೋ, ಹುಡುಗಿನೇ ಒಪ್ಕೊಂಡಿದ್ದಾಳೆ ಈ ಮದುವೆಗೆ. ನೀನು ಒಪ್ಪಿಲ್ಲ ಅಂದರೆ ನಾಟಕ ಮಾಡಿದ್ರೆ ಸುಮ್ಮನೆ ಒಪ್ಕೋ. ಮನೇಲಿ ಅಪ್ಪ ಅಮ್ಮನಿಗೆ ಇಷ್ಟ ಇಲ್ಲ ಅಂದರೂ ಪ್ರೀತಿ ಒತ್ತಾಯಕ್ಕೆ ಮದುವೆ ಮಾಡ್ತಾರೆ. ಹಾಗೆ ಮಂಜನಿಗೆ ಇಷ್ಟ ಇಲ್ಲ ಅಂದ್ರೂ ತನ್ನ ತಾಯಿ ಒತ್ತಾಯಕ್ಕೆ ಮದುವೆ ಮಾಡ್ಕೊಳ್ತಾನೆ. ಇನ್ನೇನು ಪ್ರೀತಿ ಇಷ್ಟಪಟ್ಟಾಗೆ ಓದಿನಿಂದ ತಪ್ಪಿಸ್ಕೊಂಡು ಮದುವೆ ಆಗಿ ಗಂಡನ ಮನೆಗೆ ಹೋಗ್ತಾಳೆ. ಗಂಡನ ಮನೆಯಲ್ಲಿ ಸ್ವಲ್ಪ ದಿನ ಅವಳು ಚೆನ್ನಾಗೇ ಇರ್ತಾಳೆ. ಆದರೆ ಒಂದಿನ ಗಂಡ, ಲೇ ಪ್ರೀತಿ, ಫಾರೇಲಿ ಹೊರಗೆ, ಕಮ್ ಫಾಸ್ಟ್, ಬೇಗ ಬಾ. ಅಯ್ಯೋ ಅಯ್ಯೋ ಅಯ್ಯೋ, ನೀವು ಯಾಕ್ರಿ ಕುಡ್ಕೊಂಡ್ ಬಂದಿದ್ದೀರಾ? ಇಷ್ಟು ದಿನ ಕುಡಿದಿದ್ದವರು ಇವತ್ತು ಯಾಕೆ ಕುಡ್ಕೊ ಬಂದಿದ್ದೀರಾ? ಏನಾಯ್ತ್ರಿ ನಿಮಗೆ? ಏಯ್ ಶಡಪ್, ನಿಂಗೆ ಗೊತ್ತಾ ನಾ ಕುಡಿಯಲ್ಲ ಅಂತ? ನಾನು ಕುಡಿತೀನಿ ಕಣೆ.
ನಿಂಗೆ ನಿನ್ನ ಅತ್ತೆ ಸುಳ್ಳು ಹೇಳಿ ನನ್ನ ಜೊತೆ ಮದುವೆ ಮಾಡಿಸಿದ್ರು. ನಾನು ಕೊಡಿತೀನಿ ಕಣೆ. ಅಂದ್ರೆ ಎಲ್ಲ ಸೇರಿ ನನಗೆ ಮೋಸ ಮಾಡಿದ್ರಿ, ನನಗೆ ಮೋಸ ಮಾಡಿ ಮದುವೆ ಮಾಡ್ಕೊಂಡ್ರಿ ಅಲ್ಲ, ನನ್ನ ಜೀವನನೇ ಹಾಳು ಮಾಡಿಬಿಟ್ರಿ ಎಲ್ಲರೂ ಸೇರಿ. ಅಹಹಹ ಅಮ್ಮಣ್ಣಿ, ನಾನು ಹಿಂಗೆ ಹೇಳಿದ್ನ? ನಾನು ನಿನ್ನ ಇಷ್ಟಪಡ್ತಾ ಇದ್ದೀನಿ, ಮದುವೆ ಆಗ್ತೀನಿ, ಹಿಂಗೇನಾದ್ರು ಹೇಳಿದ್ನ? ಇಲ್ಲ ತಾನೆ. ನಿಂಗೆ ಇಷ್ಟ ಬಂದು ನನ್ನನ್ನು ಮದುವೆ ಆಗಿ ಬಂದಿದ್ನಿ ತಾನೆ. ಟೆಲ್ ಟೆಲ್ ಹೂ ಟೆಲ್ ಯು ಮ್ಯಾರಿ ಮೀ? ನೀನು ಯಾಕೆ ನನ್ನ ಒಪ್ಕೊಂಡೆ? ನೀನು ಚಂದ ಇಲ್ಲ, ಅಂದ ಇಲ್ಲ, ಆದರೆ ನಾನು ಸುಂದರವಾಗಿದ್ದೀನಿ. ನೀನು ಇದೆಯಾ ಶಗಣಿ ಮುಖ ಇದ್ದಂಗಿದೆ. ಅಮ್ಮ ನಂಗೆ ಮೋಸ ಮಾಡಿಬಿಟ್ಲು. ನೋಡ್ರಿ, ನನ್ನ ಬಗ್ಗೆ ಹಿಂಗೆಲ್ಲ ಮಾತಾಡಬೇಡಿ ನೀವು. ನಾನು ಹೇಳ್ತೀನಿ. ಏನು ಮಾಡ್ತೀಯ ನೀನು? ಏನು ಹೊಡಿತೀಯರೇ ನೀನು? ಹೊಡಿತೀಯಾ? ಚೀಸಿ ಅದು ಏನು ಜನ್ಮನೋ ನಂದು. ಹೋಗಿ ಹೋಗಿ ನಿನ್ನ ಜೊತೆ ಮಲಗಬೇಕು. ಹೇಸಿಗೆ ಆಗ್ತದೆ ಕಣೆ ನನಗೆ. ವ್ಯಾಕ್ ಅನ್ಸುತ್ತೆ. ನೀನು ನನ್ನ ನೋಡಿಯಾ ಕರೆಕ್ಟಾಗಿ? ಕೈ ತೊಳೆದು ಮುಟ್ಬೇಕು ನನ್ನ. ಏನು ಹೇಳು? ಕೈ ತೊಳೆದು ಮುಟ್ಬೇಕು. ಆದರೆ ನಿನ್ನ ನೋಡಿಯಾ, ಮುಟ್ಟಿದ್ರೇನೆ ಕೈ ತೊಳಿಬೇಕು, ಆ ಥರ ಇದೆಯಾ? ಏಯ್, ನಿನ್ನ ಹತ್ರ ಏನು ಮಾತೆ? ನನಗೂ ನಿಂಗೂ ಸಂಬಂಧ ಇಲ್ಲ, ಬೇಡ. ನಾನು ನಿನ್ನ ಹತ್ರ ಮಾತಾಡಲ್ಲ. ನಿನ್ನ ಅತ್ತೆ ಕರಿ. ಅದೇ ನನ್ನ ಜನನಿನೇ, ನಂಗೆ ಜನ್ಮ ಕೊಟ್ಟವಳು ತಾಯಿ, ಅವಳನ್ನ ಕರಿ. ಮೊದಲು ಅವಳನ್ನ ಕರಿ. ಅವಳಿಂದನೇ ಇಷ್ಟೆಲ್ಲ ಆಗಿದ್ದು. ಅವಳನ್ನೇ ಕರಿ. ನೋಡಿ, ಮೊದಲು ಒಳಗೆ ಹೋಗೋಣ ಬನ್ನಿ. ಹೊರಗೆಲ್ಲ ರಂಪ ಮಾಡಬೇಡಿ. ಅತ್ತೆ ಇಲ್ಲ, ಹೊರಗಡೆ ಹೋಗಿದ್ದಾರೆ. ಬರೋ ತನಕ ಒಳಗೆ ಕೂತ್ಕೊಳ್ಳಿ ಬನ್ನಿ ನೀವು. ಏನೇ ಸಂಧಾನ ಮಾಡಕ್ಕೆ ಬಂದೀಯಾ ನೀನು? ನೀನು ಸಂಧಾನ ಮಾಡೋದೆಲ್ಲ ಬೇಡ, ನೀ ಕರಿ. ಅವಳೆಲ್ಲದಳು ಕರಿ, ಇಲ್ಲಿಗೆ ಬರಬೇಕು. ಅವಳೊಬ್ಳು ಸುಮ್ಮನಿದ್ದಿದ್ರೆ ಈ ಸಗಣಿ ಸೊಡ್ ನಮ್ಮ ಮನೆಗೆ ಬರ್ತಿರ್ಲ. ಅವಳು ಸುಮ್ಮನಿರ್ಲ, ಅದಕ್ಕೆ ಬಂದಾಳೆ. ನೀನು ಬಂದ್ಯಾ? ಕರಿ, ಅವಳನ್ನ ಕರೆದ್ರೆ ಮಾತ್ರ ನಾವು ಒಳಗೆ ಬರೋದು. ಕರಿ ಅಂದಮೇಲೆ ಕರಿಬೇಕು ಅಷ್ಟೇ. ಕರಿ ಅಂದಮೇಲೆ ಕರಿಬೇಕು. ಲೋ 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 ಲೋ, ಏನೋ ಬಂದಿರೋದು ನಿನಗೆ ದೊಡ್ಡ ರೋಗ. ಗಂಟ್ಲು ಮಟ್ಟ ಕುಡ್ಕೊಂಡ್ ಬಂದಿಯಲ್ಲ, ಏನೋ ಬಂದಿದೆ, ಹೋಗೋ ಕಾಲ. ಅಮ್ಮ ಅನ್ನೋ ಪದಕ್ಕೆ ಎಷ್ಟು ಬೆಲೆ ಇದೆ ಗೊತ್ತಾ ನಿಂಗೆ? ನೀನು ನನ್ನ ಜನ್ಮದಾತೆ, ಜೀವ ಕೊಟ್ಟೋಳು. ಅದಕ್ಕೆ ನಾನು ನಿಂಗೆ ಬೈಯಲ್ಲ. ಬೈಬಾರ್ದು, ಅದು ತಪ್ಪು. ಅದಕ್ಕೆ ನಾ ಬೈಯಲ್ಲ. ಆದರೂ ಅವ್ವ, ನೀ ಮಾಡಿದ ತಪ್ಪು. ನೀ ಹಿಂಗೆ ಮಾಡಬಾರ್ದಿತ್ತು. ನೀನು ನನ್ನನ್ನು ಜನ್ಮ ಕೊಟ್ಟಿಯ ಮಗುಗೆ ಹಿಂಗೆ ಮಾಡಬಾರ್ದಿತ್ತು. ಏನು ಗೊತ್ತಾ, ನಾನು ಹೇಳಿದೆ ನಿಂಗೆ ಮದುವೆ ಆಗಲ್ಲ, ನಾನು ಆಗಲ್ಲ ಕಣೇ, ಹಂಗೆ ಇರ್ತೀನಿ. ಬೆಳಗ್ಗೆ ಸಂಜೆ ರಾತ್ರಿ ಮಧ್ಯಾಹ್ನ ಅಂತ ಕುಡ್ಕೊಂಡು ಹಂಗೆ ಇರ್ತೀನಿ ಅಂದೆ. ಆದರೆ ನೀನೇನಂದೆ? ಕುಂಡೆ ಮೇಲೆ ಮಂಡೆ ಮೇಲೆ ಎಲ್ಲ ಆಣೆ ಮಾಡಿ ನನ್ನ ಮದುವೆ ಮಾಡಿದೆ. ನೀನು ಮದುವೆ ಮಾಡಿದ ತಪ್ಪಿಗೆ ಇವಾಗ ನಾನು ಎಷ್ಟು ತಲೆ ಕೆಡಿಸ್ತಾಳೆ ಗೊತ್ತಾ? ಇವಳು ಎಷ್ಟೊತ್ತಿಗೂ ಫೋನ್ ಮಾಡ್ತಾಳೆ, ಎಷ್ಟೊತ್ತಿಗೂ ಕರೀತಾಳೆ. ನಾನು ಏನು ಮಾಡಲಿ ಹೇಳು? ನನ್ನ ಡ್ಯೂಟಿ ಇರಲ್ಲ, ಬಾರಿಗೆ ಹೋಗೋದು ಬೇಡ, ನಾನು ಕುಡಿಯೋದು ಬೇಡ, ನನ್ನ ಡ್ಯೂಟಿ ಮಿಸ್ ಮಾಡ್ಕೊಳ್ಳ ಇವಳಿಗೋಸ್ಕರ. ಸುಮ್ಮನಿರಲ್ಲ ಇವಳು ಮನೇಲಿ. ನೀನು ಮಾಡಿದ ತಪ್ಪಿಗೆ ನಾನು ಅನುಭವಿಸ್ಬೇಕಂತ ಹೇಳು. ಲೇ ಕುಡುಕ್ ನನ್ನ ಮಗನೇ, ಅವಳು ಹೆಂಡತಿ ಕಣೋ, ಕೇಳ್ದೆ ಇರ್ತಾಳೆ ಮತ್ತೆ. ನಿನ್ ಬಗ್ಗೆ ಅವಳೇ ಕೇರ್ ಮಾಡ್ಬೇಕು. ಹೌದು ಕಣೆ. ತೋ ನಾ ಹಂಗೆ ಮಾತಾಡಬಾರ್ದು. ನಂಗೆ ಜೀವ ಕೊಟ್ಟಿಯ ನೀನು, ನನ್ನವ್ವ ನೀನು. ನೀನು ನನ್ನ ಸಾಕಿಯ ಎಷ್ಟೇ ಅಂದರೂ ಜೋರಾಗಿ ಮಾತಾಡಬಾರ್ದು. ನಾನು ಮಾತಾಡಲ್ಲ. ಆದರೂ ಅವ್ವ, ನಾನು ಕೇಳ್ತಿರೋದು ಕರೆಕ್ಟ್ ಐತಿ. ನೀನು ತಪ್ಪು ಮಾಡಿದೆ. ಇವಳು ಬ್ಯಾಡ್ದಿತ್ತು ನನಗೆ. ನಾನು ಎಷ್ಟು ಚಂದಕದೀನಿ ಅಂದಕದೀನಿ. ನನಗೆ ಇವಳನೆ ಚೆನ್ನಾಗದಳನೆ. ನೋಡಿ ಅವಳನ್ನ ಹೇಸಿಗೆ ಆತತೆ, ಮುಟ್ಟಕ್ಕೆ ಹೇಸಿಗೆ ಆತತೆ, ನೋಡಕ್ಕೆ ಹೇಸಿಗೆ ಆತತೆ. ಅವಳ ಜೊತೆ ಹೆಂಗೆ ಮಲಗ್ಲೆ ನಾನು? ಏ ಸಾಕು, ಸುಮ್ಮನಿರೋ. ಗಂಟ್ಲು ಮುಟ್ಟ ಕುಡ್ದು ಎಲ್ಲೆಲ್ಲೋ ಬಿದ್ದಿರ್ತೀಯ. ನಿನಗೆ ಇವಳು ಸಿಕ್ಕಿದೆ ಹೆಚ್ಚು, ನಿನಗೆ ಅಂದ ಚಂದ ಇರೋ ಹುಡುಗಿ ಬೇಕಾ? ಸುಮ್ಮನೆ ಇರೋ ಸಾಕು, ಮಾತಾಡ್ಬೇಡ ನೀನು. ಅವ್ವ, ನೀ ಹಿಂಗೆಲ್ಲ ಹೇಳ್ಬಾರ್ದು. ಹೇಳಿದ್ರೆ ನಾ ಜೋರಾಗಿ ಮಾತಾಡ್ತೀನಿ. ನಾ ಜೋರಾಗಿ ಮಾತಾಡಬಾರ್ದು. ನಿಂಗೆ ಜೋರಾಗಿ ಮಾತಾಡಿದ್ರೆ ನನಗೆ ಕೆಟ್ಟದಾಗೋದು. ನೀ ನನ್ನ ಅವ್ವ. ಹಾಗಾಗಿ ನೀ ಮೆಲ್ಲಗೆ ಮಾತಾಡು, ಅವಾಗ ನಾನು ಮೆಲ್ಲಗೆ ಮಾತಾಡ್ತೀನಿ. ನೀ ಜೋರಾಗಿ ಮಾತಾಡಿದ್ರೆ ನಾ ಜೋರಾಗಿ ಮಾತಾಡ್ತೀನಿ. ಆಮೇಲೆ ನನಗೂ ಕೆಟ್ಟದು, ನಿಂಗೂ ಕೆಟ್ಟದಲ್ಲ. ಆದರೂ ಅವ್ವ, ನೀ ಕುಡ್ಕ ಅನ್ಬಾರ್ದು ಕಣೆ. ಕುಡುಕರಿಗೆ ಒಂದು ಹೆಸರೈತೆ. ಕುಡ್ಕ ಅನ್ಬೇಡ, ಮದ್ಯಪ್ರಿಯರು ಅನ್ಬೇಕು. ಕುಡ್ಕ ಅಂದರೆ ಭಾಳ ಬೇಜಾರಾಗ್ಬಿಡುತ್ತೆ ನೋಡು. ನೀ ಹಂಗೆ ಹೇಳ್ಬೇಡ, ಇನ್ನು ಹೇಳ್ಬೇಡ. ನಾ ಹೇಳಿನಲ್ಲ, ನಾ ಹೇಳ್ಕೊಟ್ಟಿನಲ್ಲ, ಹಂಗೆ ಹೇಳು ಆತ. ನೀ ನನ್ನ ಅವ್ವ, ನಾ ಮರೆಯಲ್ಲ, ಯಾವತ್ತೂ ಮರೆಯಲ್ಲ ನೀ ನನ್ನ ಅವ್ವ ಅಂತ. ನೀನು ಹಾಗೆ ಇರ್ಬೇಕು. ನನ್ನ ಮಗ ಅಂತ ನಿಂಗೆ ಆಸೆ ಇರಬೇಕು. ನನ್ನ ಮಗ, ನನ್ನವನು, ನನ್ನ ಕರುಳು ಅಂತ ಇರಬೇಕು ನಿಂಗೆ. ಅವಾಗ ನನಗೂ ಇರುತ್ತೆ ನನ್ನವ್ವ ಅಂತ.
ಏ ಮಂಜ, ನಿಂಗೇನಾಗಿದ್ಯೋ? ಸುಮ್ಮನೆ ಹೋಗ. ಕುಡ್ಕೊಂಡ್ಬಂದು ಬರೀ ರಗಳೆ ಮಾಡ್ತಿರ್ತೀಯಲ್ಲ, ಕೆಲಸ ಮಾಡಿ ಸುಸ್ತಾಗಿರಲ್ಲ ಅವ್ರಿಗೆಲ್ಲ. ಹೋಗಿ ಸುಮ್ಮನೆ ಸ್ನಾನ ಮಾಡಿ ಮಲ್ಕಳ. ಏನಕ್ಕೆ ಅವ್ರ ಮೇಲೆ ರಗಳೆ ಮಾಡ್ತೀಯ? ಓ, ಹೊಸ್ತಿಗೆ ಬಂದ್ರಾ? ಹೊಸ್ತಿಗೆ ಇದು ನನ್ನ ಹೆಂಡತಿ ಅಮ್ಮನ ಮಧ್ಯೆ ನಡೆದಿರೋದು. ನೀವು ಬರಬೇಡಿ, ಅದು ನಿಮ್ಗೆ ಸಂಬಂಧ ಪಡ್ಲ, ಬರಬಾರ್ದು ನೀವು. ಬಂದ್ರೆ ಅದು ಸರಿಯಾಗಲ್ಲ. ನಮ್ಮಿಬ್ಬರ ಮಧ್ಯೆ ಏನೋ ನಡೀತಾ ಐತೆ, ನಡೀಲಿ. ಅದು ನಡೆದು ಆಮೇಲೆ ಒಂದು ಅದಕ್ಕೆ ಬರುತ್ತೆ, ನಾವು ಸರಿ ಮಾಡ್ತೀವಿ ಆಮೇಲೆ. ಈಗೇನೋ ಹಿಂಗೆ ಮುಂದೆ ಮುಂದೆ ಹೋಗಿರ್ಬೋದು ವಿಷಯ, ಆಮೇಲೆ ಸರಿಯಾಗುತ್ತೆ. ನೀವು ಬರಬೇಡಿ, ನಿಮ್ಗೆ ಅದು ಸಂಬಂಧ ಪಡ್ಲ. ಅಯ್ಯೋ ಕಲಾ, ಅವನಿಗೆ ಅದೆಲ್ಲ ಅರ್ಥ ಆಗಲೆ. ಈಗ ತಲೆ ತನಕನೂ ಕುಡ್ಕೊ ಬಂದಾನೆ, ಏನು ಅರ್ಥ ಆಗುತ್ತೆ ಹೇಳು? ನೀನೇನೋ ಹೇಳಿದ್ರೆ ಅವನೇನೋ ಹೇಳ್ತಾನೆ. ಸುಮ್ಮನಿರು, ಅವನ ಸುದ್ದಿಗೆ ಬೇಡ. ಏಯ್, ನಮ್ಮನೆ ಅವು ಹೇಳ್ದಂಗೆಲ್ಲ ಇಲ್ಲ. ಅದಕ್ಕೆ ಅವ್ವ ಭಾರಿ ಮೋಸ ಮಾಡ್ತಾಳೆ. ಮಗ ಅನ್ನೋ ಕನಿಕರನೇ ಇಲ್ಲ ಅವಳಿಗೆ. ನಾ ಮಾತ್ರ ಅವ್ವ ಅಂತೀನಿ, ಅವಳಿಗೆ ಅದೆಲ್ಲ ಇಲ್ಲ. ಮಗ ಅನ್ನೋ ಕನಿಕರನೇ ಇಲ್ಲ. ನೋಡಿ ಹೆಂಗೆ ಹೇಳ್ತಾಳೆ ಈಗ. ಅತಿಗೆ ಬೇಜಾರು ಮಾಡ್ಕೊಬೇಡಿ ಅತ್ತ. ಏನೋ ನಾನು ಗೊತ್ತಾಗದೆ ಹೇಳ್ಬಿಟ್ಟೆ. ನೀವು ನಮ್ಮನೆಯವರೇ, ನಿಮಗೂ ಹಕ್ಕೈತೆ, ನೀವು ಬರ್ಬೋದು, ಮಾತಾಡ್ಬೋದು. ಸುಮ್ಮನೆ ಅದು ಏನೋ ಬೇಜಾರಲ್ಲಿ ಹಂಗೆ ಹೇಳ್ಬಿಟ್ಟೆ. ಈಗ ನಮ್ಮನೆ ಅವು ಹೇಳಿದ್ಲು ನೋಡಿ, ಭಾಳ ಬೇಜಾರಾಗ್ಬಿಡುತ್ತೆ ನನಗೆ. ಮಗ ಅನ್ನೋ ಕನಿಕರ ಇಲ್ಲ ನೋಡಿ ಅವಳಿಗೆ. ಆದರೂ ಅದಕ್ಕೆ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ಭಾಳ. ಗಂಡನ ಅವತಾರ ನೋಡಿ ಪ್ರೀತಿಗೆ ತುಂಬಾ ಬೇಜಾರಾಗುತ್ತೆ. ಇದೇನಾಗೋಯ್ತು ನನ್ನ ಜೀವನ ಅಂತ ತುಂಬಾ ಟೆನ್ಷನ್ ಮಾಡ್ಕೊಂಡು ತನ್ನ ತವ್ರ ಮನೆಗೆ ಹೋಗ್ತಾಳೆ. ಪ್ರೀತಿ ತನ್ನ ತವ್ರ ಮನೆಗೆ ಬಂದು ಅಪ್ಪ ಅಮ್ಮನ ಹತ್ರ ಮನೇಲಿ ನಡೆದಿರೋ ಎಲ್ಲ ವಿಷಯನೂ ವಿವರವಾಗಿ ಹೇಳ್ತಾಳೆ. ನಾನು ಅವಾಗ ನಿಮ್ಗೆ ಸಾರಿ ಹೇಳಿದೆ, ಬೇಡ ಈ ಮದುವೆ, ಓದು ಅಂತ. ಹೇಳಿದ ಮಾತು ಕೇಳಿದೀಯನೇ ನೀನು? ಇವಾಗ ಹತ್ರ ಬರುತ್ತೇನೆ, ಕಳ್ಕೊಂಡಿರೋ ಜೀವನ ಮತ್ತೆ ಸಿಗುತ್ತಾ? ಅಮ್ಮ, ನೀನು ಮತ್ತೆ ಮತ್ತೆ ಬೈಬೇಡ. ಈಗ ಏನು ಮಾಡೋದು ಅಂತ ಹೇಳಮ್ಮ. ನೋಡು, ಫಸ್ಟು ಅಳೋದು ನಿಲ್ಲಿಸು ನೀನು. ಇವಾಗ ಏನು ಮಾಡೋಕ್ಕಾಗಲ್ಲ ಪ್ರೀತಿ. ನಮ್ಮನೆ ಕರ್ಕೊಂಬಂದು ಬಿಟ್ಕೊಳಕ್ಕಾಗಲ್ಲ. ಊರು ಮನೆಯವರೆಲ್ಲ ನೋಡಿ ನಗ್ತಾರೆ, ಆಮೇಲೆ ನಮ್ಮ ಮರ್ಯಾದೆನೂ ಹೋಗುತ್ತೆ. ಏನು ಅಡ್ಜಸ್ಟ್ ಮಾಡ್ಕೊಂಡಿರ್ಬೇಕು. ಮದುವೆ ಆಗಾಗಿದೆ, ಕಷ್ಟನೋ ಸುಖನೋ ಗಂಡನ ಜೊತೆ ಇರಬೇಕು, ಅದೇ ಒಳ್ಳೇದು. ಪ್ರೀತಿ ಅಮ್ಮ ಬೈದೇ ಹೇಳಿದ್ರು ಅದರಲ್ಲಿ ಒಳ್ಳೇದಿದೆ ಅನ್ನೋದು ಪ್ರೀತಿಗೆ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ಪ್ರೀತಿ ಮತ್ತೆ ತನ್ನ ಗಂಡನ ಮನೆಗೆ ಹೋಗ್ತಾಳೆ. ಪ್ರೀತಿ ತನ್ನ ಗಂಡ ಎಷ್ಟೇ ದೊಡ್ಡ ಕುಡ್ಕ ಆದರೂ ತನ್ನ ಅತ್ತೆಗೋಸ್ಕರ ಗಂಡನ ಮನೆಯಲ್ಲೇ ಇರ್ತಾಳೆ. ಅತ್ತೆ ಸೊಸೆ ಇಬ್ರು ತುಂಬಾ ಚೆನ್ನಾಗಿರ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ಬೀಸೋದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸು ಅಂತ ಹೇಳ್ತಾರೆ. ಬಟ್ ಅದು ಎಲ್ಲದರಲ್ಲೂ ಯೂಸ್ ಆಗಲ್ಲ. ಹೀಗೆ ಒಂದೊಂದ್ಸಾರಿ ಎಲ್ಲ ಉಲ್ಟಾ ಹೊಡೆಯುತ್ತೆ. ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಸರಿ ವೀಕ್ಷಕರೇ, ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.